जीवन हेतुना कण्ठे बध्नामि शुभगे त्वं जीव शरदर्शनम्। ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಹಾಗೆ ಫಾಂಟ್ಗಳನ್ನ ನಿಮ್ಮ ಅಲರ್ಟ್ ಮೆಷಿನ್ ಆ್ಯಪ್ಗೆ ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಹಾಗಿದ್ರೆ ಬನ್ನಿ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲು ಈ ರೀತಿ ವೆಡ್ಡಿಂಗ್ ವಿಡಿಯೋನ ಮಾಡೋಕ್ಕೆ ನಿಮಗೆ ಮೊದಲು ಫಾಂಟ್ ಬೇಕಾಗುತ್ತೆ. ಈ ಫಾಂಟ್ಗಳನ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಬಿಟ್ಟಿರ್ತೀನಿ. ಇವಾಗ ಯಾವ ರೀತಿ ನಿಮ್ಮ ಅಲರ್ಟ್ ಮೆಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡೋದು ಅಂತ ಇವಾಗ ನೋಡೋಣ. ಈ ರೀತಿ ಮೊದಲು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೇವ್ ಟು ಡೌನ್ಲೋಡ್ಸ್ ಅಂತಿದೆಯಲ್ಲ, ಈ ರೀತಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಾದ ತಕ್ಷಣ ಫೈಲ್ ಸೇವ್ ಆಗುತ್ತೆ. ಅದಾದ ತಕ್ಷಣ ಏನೆಲ್ಲ ಈ ರೀತಿ ಬ್ಯಾಗ್ ಬಂದುಬಿಟ್ಟು ನಿಮ್ಮ ಹತ್ರ ಯಾವುದು ಫೈಲ್ ಮ್ಯಾನೇಜರ್ ಇದೆ ಆ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊರಿ. ನನ್ನ ಹತ್ರ ಇಲ್ಲಿ ಎಕ್ಸಾಂಪಲ್ ಆಗಿ ಈ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊತಿದ್ದೀನಿ. ಅದಾದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನಿಲ್ಲ, ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಆವಾಗಲೇ ಫಾಂಟ್ ನೇಮ್ನ ಇಲ್ಲಿ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಫಸ್ಟ್ ಇದೇ ರೀತಿ ಡೌನ್ಲೋಡ್ ಆಗಿದೆ. ಇದನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಮೂವ್ ಅಂತ ಕೆಳಗಡೆ ಕಾಣಿಸ್ತಿದ್ರು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ಫೋಲ್ಡ್ರಲ್ಲಿ ಹಾಕೋಬೇಕು ಅಂದ್ಕೊಂಡಿರ್ತೀರ ಆ ಫೋಲ್ಡ್ರಲ್ಲಿ ಹೋಗ್ಬಿಟ್ಟು ಈ ರೀತಿ ಇದನ್ನ ಮೂವ್ ಮಾಡ್ಕೊರಿ. ಮೂವ್ ಮಾಡ್ಕೊಂಡು ಆದ ತಕ್ಷಣ ಏನಿಲ್ಲ, ಅಲರ್ಟ್ ಮೆಷಿನ್ ಆ್ಯಪ್ ಸಿಂಪಲ್ ಆಗಿ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ನಾನು ಕೊಟ್ಟಿರೋ ಪ್ರಾಜೆಕ್ಟ್ನ ನಿಮ್ಮ ಅಲರ್ಟ್ ಮೆಷಿನ್ ಆ್ಯಪ್ಗೆ ಇಂಪೋರ್ಟ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಈ ರೀತಿ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಇದನ್ನ ಈ ರೀತಿ ಓಪನ್ನ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ಅವಾಗೇನಿಲ್ಲ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅವಾಗೇನಿಲ್ಲ ಗ್ರೂಪ್ ಆ್ಯಂಡ್ ಮಾಸ್ಟರ್ ಅಂತ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಾದ ತಕ್ಷಣ ಎರಡು ಗ್ರೂಪ್ನಲ್ಲಿ ಕ್ಲಿಕ್ ಮಾಡಿರಿ. ಅದಾದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗ ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಕಾಣಿಸ್ತಾ ಇರ್ಬೋದು. ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ಈ ರೀತಿ ವ್ಯೂ ಆಲ್ ಫಾಂಟ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಅದಾದ ತಕ್ಷಣ ಇಂಪೋರ್ಟ್ ಫಾಂಟ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಅವಾಗಲೇ ನಾವು ಫಾಂಟ್ನ ಯಾವ ಫೋಲ್ಡ್ರಲ್ಲಿ ಹಾಕಿದ್ವಿ ಆ ಫೋಲ್ಡರ್ನ ಈ ರೀತಿ ಓಪನ್ ಮಾಡ್ಕೋಬೋದು. ಓಪನ್ ಮಾಡ್ಕೊಂಡು ಆದ ತಕ್ಷಣ ಇಲ್ಲಿ ಫಾಂಟ್ ಬರುತ್ತೆ. ಇದನ್ನ ಈ ರೀತಿ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಅಂತ ಕೊಡ್ಕೋರಿ. ಇವಾಗ ಟೆಕ್ಸ್ಟ್ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದ ತಕ್ಷಣ ಅದನ್ನ ಇಲ್ಲಿ ಈ ರೀತಿ ಕೆಳಗಡೆ ಬಂದಿರುತ್ತೆ. ಅದು ಅದನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡು ಆದ ತಕ್ಷಣ ನಿಮಗೆ ಫಾಂಟು ಈ ರೀತಿ ಅಪ್ಲೈ ಆಗುತ್ತೆ. ಇವಾಗೇನೆಲ್ಲ ಮುಂದಿನ ಸ್ಟೆಪ್ಗಳನ್ನ ನೋಡ್ಕೊತ ಹೋಗ್ರಿ. ಇವಾಗೇನೆಲ್ಲ ಇಲ್ಲಿ ಇಷ್ಟೇ ಎಡಿಟು ಮತ್ತು ಇವಾಗ ಬ್ಯಾಗ್ ಬಂದುಬಿಟ್ಟು ಇಲ್ಲಿ ನಾನು ಮೊದಲೇ ಕನ್ನಡದಲ್ಲಿ ಅದು ಬರ್ದಾಕಿರ್ತೀನಿ, ನೀವೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಾದ ತಕ್ಷಣ ಇಲ್ಲಿ ಮತ್ತೆ ಈ ಟೆಕ್ಸ್ಟ್ನು ಕೂಡ ನೀವು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಯಾರು ಮದುವೆ ಇನ್ವಿಟೇಷನ್ ವಿಡಿಯೋನ ಮಾಡ್ತಾ ಇರ್ತೀರಲ್ಲ ಅವ್ರ ಮನೆ ಅಡ್ರೆಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ಕ್ರೋಮ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ಇಲ್ಲಿ arvinda.wiki ಅಂತ ಸರ್ಚ್ ಮಾಡಿದ್ರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾರು ಮದುವೆ ಎಡಿಟ್ ಮಾಡ್ತಾಯಿದ್ರಲ್ಲ ಅವ್ರ ಮದುವೆದ ಅಡ್ರೆಸ್ನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಯೂನಿಕ್ ಕೋಡ್ ಬರುತ್ತೆ. ಈ ರೀತಿ ಇದನ್ನ ಈ ರೀತಿ ಕಾಪಿ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಇವಾಗ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಅದಾದ ತಕ್ಷಣ ಸೇಮ್ ಇಲ್ಲಿ ಗ್ರೂಪನ್ನು ಮಾಸ್ಕ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ಕರೆಕ್ಟಾಗಿ ಕಾಪಿ ಪೇಸ್ಟ್ನ ಮಾಡ್ಕೊತ ಹೋಗಿ. ಈ ರೀತಿ ಕಾಪಿ ಪೇಸ್ಟ್ ಆದ ತಕ್ಷಣ ಮತ್ತೆ ಬ್ಯಾಗ್ ಬಂದುಬಿಟ್ಟು ಇಲ್ಲಿ 3ನೇ ಬೀಡ್ ಮಾರ್ಕ್ಗೆ ಬಂದುಬಿಟ್ಟು ಇಲ್ಲಿ ಮದುವೆ ಹೆಣ್ಣಿಂದು ಮತ್ತು ಗಂಡಿಂದು ನೇಮ್ನ ಈ ರೀತಿ ಇಲ್ಲಿ ಬರಬೇಕಾಗುತ್ತೆ. ಅದೇ ಸೇಮ್ ಪ್ರೊಸೆಸ್ನ ಕಂಟಿನ್ಯೂನ ಮಾಡಿ. ಅದಾದ ತಕ್ಷಣ ಇವಾಗ ಏನೆಲ್ಲ ಇಲ್ಲಿ ಮತ್ತೆ ಇಲ್ಲಿ ಮದುವೆ ಗಂಡಿನ ಫೋಟೋ ಆ್ಯಡ್ ಮಾಡೋಕ್ಕಾಗುತ್ತೆ. ಗ್ರೂಪ್ ಈ ಎಡಿಟ್ ಗ್ರೂಪ್ನಲ್ಲಿ ಕ್ಲಿಕ್ ಮಾಡಿದ್ರೆ ಅದಾದ ತಕ್ಷಣ ಇಲ್ಲಿ ಫೋಟೋ ಆಪ್ಷನ್ ಇಲ್ಲಿ ಮತ್ತು ಇಲ್ಲಿ ಇನ್ನೊಂದು ಗ್ರೂಪ್ ಕಾಣಿಸ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಟ್ರೆ ಅದಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಫೋಟೋನ ರಿಪ್ಲೇಸ್ನ ಮಾಡ್ಕೋಬೋದು. ಈ ರೀತಿ ಕಲರ್ ಆ್ಯಂಡ್ ಫುಲ್ಲಲ್ಲಿ ಹೋಗ್ಬಿಟ್ಟಿದ್ದನ್ನ ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಅವ್ರ ಫೋಟೋನ ಇಲ್ಲಿ ಈ ರೀತಿ ರಿಪ್ಲೇಸ್ನ ಮಾಡ್ಕೋಬೋದು. ಅದಾದ ತಕ್ಷಣ ಇವಾಗೆಲ್ಲ ಮತ್ತೆ ಬ್ಯಾಗ್ ಬಂದುಬಿಟ್ಟು ಇವಾಗ ಅದೇ ರೀತಿ ಸೇಮ್ ಮದುವೆ ಹೆಣ್ಣಿನ ಫೋಟೋನು ಕೂಡ ರಿಪ್ಲೇಸ್ನ ಮಾಡ್ಕೊರಿ. ರಿಪ್ಲೇಸ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ಮದುವೆ ಯಾವ ಸ್ಥಳದಲ್ಲಿ ನಡೀತಾ ಇದೆ ಅಂದರೆ ಮ್ಯಾರೇಜ್ ಪ್ಲೇಸ್ ಮತ್ತು ಯಾವ ಡೇಟ್ಗೆ ನಡೀತಾ ಅದನ್ನು ಕೂಡ ಈ ರೀತಿ ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಟೈಪ್ನ ಮಾಡ್ಕೊಂಡು ಬಂದುಬಿಟ್ಟು ಕೋಡ್ನ ಇಲ್ಲಿ ಬಂದುಬಿಟ್ಟು ಪೇಸ್ಟ್ನ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಫುಲ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಕೊನೆಯದಾಗಿ
ಇಲ್ಲಿ ಒಂದು ಫೋಟೋ ಆ್ಯಡ್ ಮಾಡೋಕ್ಕಾಗುತ್ತೆ. ಮದುವೆ ಹೆಣ್ಣಿಂದು ಮತ್ತು ಗಂಡಿಂದು ಜೋಡಿ ಫೋಟೋಗಳಿದ್ದರೆ ಇಲ್ಲಿ ಬೆಸ್ಟಾಗಿ ಕ್ರಿಯೇಟ್ ಆಗುತ್ತೆ. ಅದಾದ ತಕ್ಷಣ ಇಲ್ಲಿ ಫೋಟೋನ ರಿಪ್ಲೇಸ್ನ ಮಾಡ್ಕೊಂಡಾದ ತಕ್ಷಣ ಇವಾಗ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಏನೆಲ್ಲ ಜಸ್ಟ್ ಈ ರೀತಿ ಎಕ್ಸ್ಪೋರ್ಟ್ನ ಮಾಡ್ಕೊರಿ. ಈ ರೀತಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ವಿಡಿಯೋನ ಎಕ್ಸ್ಪೋರ್ಟ್ನ ಮಾಡ್ಕೋಬೋದು. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ ಮತ್ತು ಚಾನಲ್ಗೆ ಯಾರ್ಯಾರು ಹೊಸ್ದಾಗಿ ಬಂದಿದ್ದಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಎಡಿಟಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.